ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರ್ತನಲ್ಲಿ ಬಲಗೊಳ್ಳಿರಿ. ಅದಕ್ಕೆ ಆಧಾರವಾಗಿ 1 ಸಾಮುವೇಲನ ಪುಸ್ತಕ 30ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡು ದಾವೀದನನ್ನು ಕಲ್ಲಿಸಿದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ, ದಾವೀದನು ಸ್ತೋತ್ರ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ. ಅಂಥ ಸಮಯದಲ್ಲಿ ನಾವು ದೇವರಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಕೆಲವು ಸಾರಿ ನಿಮ್ಮನ್ನು ಕೈ ಬಿಟ್ಟು ಒಂಟಿಯಾಗಿ ಬಿಡುವ ಸಂದರ್ಭಗಳು ಬರುತ್ತದೆ. ಸತ್ಯವೇದದಲ್ಲಿ ದೇವರ ಹೃದಯವನ್ನು ಅನುಸರಿಸುತ್ತಾ ಇದ್ದ ದಾವೀದನು ಅರಸನಾದ ಸೌಲನಿಂದ ಪ್ರೀತಿಸಲ್ಪಟ್ಟನ. ಅರಸನಾದ ಸೌಲನ ಅಸೂಯೆಯು ದಾವೀದನನ್ನು ಕೊಲ್ಲಲು ಪ್ರಯತ್ನಿಸಿತು. ಆಗ ದಾವೀದನು ಅರಣ್ಯ ಪ್ರದೇಶಗಳಲ್ಲಿ ಗವಿಗಳಲ್ಲಿ ಮರೆಯಾಗಿ ವಾಸ ಮಾಡಲಿಕ್ಕೆ ಆರಂಭಿಸಿದ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಾರಿ ಯಾರು ಒಂದು ಜನರನ್ನು ಕರ್ಕೊಂಡೋಗಿ ಅವರಿಗೆ ಆಶ್ರಯವನ್ನು ಕೊಟ್ಟು ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ಯಾರನ್ನ ಸಿದ್ಧಪಡಿಸಿದನೋ, ಈಗ ಅದೇ ಜನರು ಅವನ ತದ್ವಿರುದ್ಧವಾಗಿ ನಿಂತುಕೊಂಡಿದ್ದಾರೆ. ಏಕೆಂತ ಹೇಳಿದ್ರೆ, ಆ ಚಿಕ್ಲಕೆಂಬಂಥ ಪ್ರದೇಶದಲ್ಲಿ ಅವರಿಗಿದ್ದ ಆಸ್ತಿ, ಹೆಂಡತಿ, ಮಕ್ಕಳು ಎಲ್ಲರನ್ನ ಅವರು ವೈರಿಗಳು ಸೆರೆ ಹಿಡ್ಕೊಂಡು ಹೋಗಿದ್ದರು. ಈಗ ಅವರು ದಾವೀದನನ್ನು ಕಲ್ಲೆಸೆದು ಕೊಲ್ಲಲಿಕ್ಕೆ ಸಿದ್ಧವಾಗಿರುವಾಗ ದಾವೀದನಿಗೆ ಏನು ಮಾಡಬೇಕೆಂಬುದಾಗಿ ತೋಚದೆ ಅವನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಅನೇಕ ಆವರ್ತಿ ನೀವು ಯಾರನ್ನು ನಂಬಿರ್ತೀರೋ ನಿಮ್ಮ ಕುಟುಂಬದಲ್ಲೇ ನಿಮಗೆ ವಿರೋಧವಾಗಿ ಹೇಳಬಹುದು. ಒಂದು ಸಾರಿ ನೀವು ಒಂಟಿಯಾಗಿ ಕೈ ಬಿಡಲ್ಪಡುವಂಥ ಸಮಯ ಬರಬಹುದಾ? ಅಂಥ ಸಮಯದಲ್ಲಿ ಯಾರಾದರೂ ನನ್ನನ್ನು ಬಲಪಡಿಸ್ತಾರಾ ಎಂಬುದಾಗಿ ನಾವು ಬೇರೆಯವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕಾಯುವುದು ಬೇಡ. ನಾವು ನಮ್ಮನ್ನೇ ಬಲಪಡಿಸಿಕೊಳ್ಳಬೇಕು. ದೇವರಲ್ಲಿ, ಕರ್ತನಲ್ಲಿ, ವಚನದಲ್ಲಿ ನಮ್ಮನ್ನು ಬಲಪಡಿಸಿಕೊಂಡರೆ ಮಾತ್ರ ನಮ್ಮ ಜೀವಿತದಲ್ಲಿ ಆ ಕಾರ್ಯಗಳಿಂದ ಹೊರಗಡೆ ಬರಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನೋಡ್ರಿ, ಅವನು ದೇವರಲ್ಲಿ ಬಲಪಡಿಸಿಕೊಂಡ ಕಾರಣವಾಗಿ ಸ್ತೋತ್ರ ಅವನು ಎಲ್ಲ ಕ್ಷೇತ್ರಗಳಲ್ಲಿ ಸ್ತೋತ್ರ ಮತ್ತೆ ಮುನ್ನುಗ್ಗಲಿಕ್ಕೆ ದೇವರು ಅವನಿಗೆ ಸಹಾಯ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದೀರಾ? ಎಲ್ಲವೂ ಕಳ್ಕೊಂಡ ಪರಿಸ್ಥಿತಿ ಅಂತೆ ನಿಮಗೆಲ್ಲವೂ ಕಾಣಿಸುತ್ತಾ ಇದೆಯಾ? ಸ್ತೋತ್ರ. ಆದರೆ ನೀನು ಮಾಡಬೇಕಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಕರ್ತನಲ್ಲಿ ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳಬೇಕು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಬಿಲ್ಲಿ ಗ್ರಹಂ ಎಂಬಂಥ ಸ್ತೋತ್ರ ಉನ್ನತ ದೇವರ ಸೇವಕರು. ಅವರು ತಮ್ಮ ಜೀವಿತದಲ್ಲಿ ಕರಾಳ ಪರಿಸ್ಥಿತಿಯಲ್ಲಿರುವಾಗ ಅವರು ಬಹಳ ಕುಗ್ಗಿ ಹೋದರು. ಆ ಪರಿಸ್ಥಿತಿಯಿಂದ ಹೊರಬರಲು ಅವರು ಬಹಳ ಕಣ್ಣೀರಿನೊಂದಿಗೆ ಪ್ರಾರ್ಥಿಸಿದರು. ಆದರೂ ಸಹ ಯಾವುದಕ್ಕೂ ಕೂಡ ಒಂದು ಬಿಡುಗಡೆ ಸಿಗಲಿಲ್ಲ. ದೇವರು ಅವರನ್ನು ಬಿಟ್ಟು ಹೋದಂತೆ ಅವರಿಗೆ ಅನಿಸ್ತು. ಮನಮುರಿದಂಥ ಬಿಲ್ಲಿ ಗ್ರಹಂ ತಮ್ಮ ತಾಯಿಗೆ ಪತ್ರ ಬರೀತಾರೆ. ಆ ತಾಯಿ ಆ ಪತ್ರಕ್ಕೆ ಅತ್ಯಂತ ಒಂದು ಸುಂದರವಾದಂಥ ಉತ್ತರವನ್ನು ಕಳುಹಿಸಿಕೊಟ್ರು. ಆ ಉತ್ತರ ಏನು ಗೊತ್ತಾ? ಭಯಪಡಬೇಡ ಪ್ರೀತಿಯ ಮಗನೇ, ಕರ್ತನು ನಿನ್ನ ನಂಬಿಕೆಯನ್ನು ಪರೀಕ್ಷಿಸಲು ನಿನ್ನನ್ನು ಬಿಟ್ಟು ಹೋದಂತೆ ತೋರುತ್ತಾರೆ. ನಿಜವಾಗಿ ದೇವರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇವರ ಮೇಲೆ ನಿನ್ನ ನಂಬಿಕೆ ಹೇಗಿದೆ ಎಂದು ದೇವರು ನಿನ್ನನ್ನು ಪರೀಕ್ಷಿಸುತ್ತಾರೆ. ಆದುದರಿಂದ ಕರ್ತನಲ್ಲಿ ನಿನ್ನನ್ನೇ ಬಲಪಡಿಸಿಕೋ ಎಂಬುದಾಗಿ ಬರೆದಿದ್ದರು. ಆ ಒಂದು ಸ್ತೋತ್ರ, ಆ ಬರೆದಂಥ ತಾಯಿಯ ಮಾತುಗಳು ಸ್ತೋತ್ರ ಬಿಲ್ಲಿ ಗ್ರಹಂ ಅವರನ್ನು ಬಲಪಡಿಸ್ತು. ಆ ನಿರುತ್ಸಾಹದಿಂದ, ಆ ವೇದನೆಯಿಂದ ಹೊರಗಡೆ
ಬರಲಿಕ್ಕೆ ದೇವರು ಅವರಿಗೆ ಕೃಪೆ ಕೊಟ್ಟರೋ ಆ ತಾಯಿಯ ಒಂದು ಉತ್ತರ ಬಿಲ್ಲಿ ಗ್ರಹಮರನ್ನು ಬಲಪಡಿಸಿತು. ಪ್ರೀತಿಯುಳ್ಳ ದೇವಜನರೇ, ಅದೇ ವಿಧದಲ್ಲಿ ಹಲ್ಲೆಲೂಯ ನಮ್ಮ ಜೀವಿತದಲ್ಲಿ ಕೂಡ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ಎಲ್ಲವೂ ಕೈ ಬಿಡಲ್ಪಟ್ಟಂಥ ಅನುಭವ ಉಂಟಾಗುವಾಗ, ನನಗೆ ಯಾರೂ ಇಲ್ವಾ ಎಂಬಂಥ ದಿಗಿಲು ಭಯ ಔಸತ್ರ ಉಂಟಾಗುವಾಗ ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸಿಕೊಳ್ಳ್ರೆ, ದೇವರಲ್ಲಿ ನಿಮ್ಮನ್ನು ಬಲಪಡಿಸಿಕೊಳ್ಳ್ರೆ. ಸೋತು ಹೋಗಬೇಡ್ರಿ, ನಿರಾಶರಾಗಬೇಡ್ರಿ. ಕರ್ತನು ಈ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡ್ತಾರೆ, ಈ ವಿಷಯದಲ್ಲಿ ಅದ್ಭುತವನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಅತ್ಯದ್ಭುತಗಳನ್ನು ಮಾಡುತ್ತಾರೆ. ಹಾಗಾದರೆ ದಾವೀದನು ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡ ಹಾಗೆ ಈ ದಿನ ನಾವು ಕರ್ತನಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ಸ್ವಾಮಿ ಕರ್ತನೇ, ಈ ದಿನ ನಿನ್ನ ವಚನವನ್ನು ನಾವು ಧ್ಯಾನಿಸಿದ ಹಾಗೆ ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡ ಹಾಗೆ ನಮ್ಮನ್ನು ಸಹ ನಾವು ಬಲಪಡಿಸಿಕೊಳ್ಳಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿರಿ. ನಿಮ್ಮ ವಾಕ್ಯವು ನಮ್ಮನ್ನು ಬಲಪಡಿಸಲಿ. ಎಲ್ಲ ನಿರಾಶೆಯ ಅನುಭವಗಳು, ಒಂಟಿತನದ ಅನುಭವಗಳು ನಮ್ಮನ್ನು ಬಿಟ್ಟು ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ಯಾವುದೇ ಸಂಗತಿಗಳು ಬಂದರೂ ನಾವು ಹೆದರದೆ, ದಿಗಿಲು ಪಡದೆ ದೇವರೇ ನಿಮ್ಮಲ್ಲೇ ನಿನ್ನ ವಚನದಲ್ಲಿ ದೇವರೇ ಬಲಗೊಂಡು ನಾವು ಮುಂದೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಆಳ್ವಿಕೆ ಮಾಡಿರಿ. ವಿಶೇಷವಾಗಿ ದೇವರೇ ವಾಕ್ಯವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರನ್ನು, ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ನಿನ್ನ ಕೃಪೆ ಒಂದೊಂದು ಕುಟುಂಬದ ಮೇಲೆ ಇರಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ನಾವು ಸೋತು ಹೋಗದೆ ಕರ್ತನಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ಕರ್ತನ ತಾನೇ ನಿಮಗೆ ಸಹಾಯ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.